ಕುಂಭರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನಲ್ಲಿ ಕುಂಭರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿ ಸಂಚಾರ, ನಂತರ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕುಜ ಏಪ್ರಿಲ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬುಧನು ಕೂಡ ಏಪ್ರಿಲ್ 11ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಏಪ್ರಿಲ್ 19ನೇ ತಾರೀಕು ಮೇಷ ರಾಶಿಯಿಂದ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಕುಂಭ ರಾಶಿಯವರಿಗೆ ನೋಡಿ, ಕಳೆದ ತಿಂಗಳಿನಲ್ಲಿ ನಾವು ಒಂದ್ಸಲ ನೋಡೋದೇ ಆದ್ರೆ ಜನ್ಮ ರಾಶಿಯಲ್ಲಿ 4 ಗ್ರಹಗಳ ಸಂಚಾರ ನಡೀತು. ರಾಹುವಿನ ಒಟ್ಟಿಗೆ ಕುಜ, ವಕ್ರಿ ಬುಧ, ಸೂರ್ಯನು ಕೂಡ ಮಾರ್ಚ್ 15ನೇ ತಾರೀಕಿನ ತನಕ ಸೂರ್ಯನು ಕೂಡ ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡಿದ್ರು. ಮಾರ್ಚ್ 15ಕ್ಕೆ ದ್ವಿತೀಯ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ರು. ಟೋಟಲ್ ಮಾರ್ಚ್ ತಿಂಗಳಿನಲ್ಲಿ ಸರಿಯಾದ ನಿರ್ಧಾರಗಳನ್ನ ನೀವು ತಗೊಳಕ್ಕೆ ಆಗ್ತಿರೋದಿಲ್ಲ. ಆ ತರ ಒಂದು ಪರಿಸ್ಥಿತಿಗಳನ್ನ ನೀವು ಫೇಸ್ ಮಾಡ್ತಾ ಬರ್ತಾ ಇದ್ದೀರಾ. ಆರೋಗ್ಯದ ವಿಚಾರದಲ್ಲಿ ಅನಾನುಕೂಲತೆ ನೋಡ್ತಾ ಬರ್ತಿದ್ದೀರಾ. ಯಾವುದೇ ನಿರ್ಧಾರ ತಗೊಳಕ್ ಆಗ್ತಾರೆ ನಿಮಗೆ. ಕನ್ಫ್ಯೂಷನ್, ಬೇಗ ಮರ್ತೋಗ್ತಕ್ಕಂಥದ್ದು, ಅರುಮರುವು, ಅಧೈರ್ಯ, ಎಲ್ಲ ಒಂದ್ ಕಡೆ ಧೈರ್ಯ ಕಳ್ಕೊಂಡಿರ್ತಕ್ಕಂಥದ್ದು. ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ನೋಡ್ತಾ ಬರ್ತಿದ್ದೀರಾ. ಈವನ್ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರುಬಲ ಇದ್ದರೂ ಕೂಡ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ತೊಂದರೆ ತಾಪತ್ರಯಗಳು, ಕೌಟುಂಬಿಕ ವಿಷಯದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಯಗಳು, ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಸರಿಯಾದ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗಲ್ಲ, ಕೌಟುಂಬಿಕ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮಾತಿಗೆ ಮಾತು ಬೆಳೀತಕ್ಕಂಥದ್ದು, ಈ ತರಹದ ಒಂದು ಪರಿಸ್ಥಿತಿಗಳನ್ನೆಲ್ಲ ನೋಡ್ತಾ ಬರ್ತಾ ಇದ್ದೀರಾ. ಆದ್ರೆ ಈ ಏಪ್ರಿಲ್ ತಿಂಗಳಿನಿಂದ ಜನ್ಮ ರಾಶಿಯಲ್ಲಿ ಇರ್ತಕ್ಕಂತಹ ವಕ್ರಿ ಬುಧ ಮತ್ತೆ ಕುಜ ಈ ಏಪ್ರಿಲ್ ತಿಂಗಳಿನಿಂದ ದ್ವಿತೀಯ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 14ನೇ ತಾರೀಕು ಸೂರ್ಯ ತೃತೀಯ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಏಪ್ರಿಲ್ 14ನೇ ತಾರೀಕಿನ ನಂತರ ಸೂರ್ಯ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ. ಈ ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಕನ್ಫ್ಯೂಷನ್, ಗೊಂದಲಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಗ್ರಹ ಸ್ಥಿತಿ ಮುಂದಕ್ಕೆ ಹೋಗ್ತಾ ಇದೆಯಲ್ವಾ. ಆರ್ಥಿಕ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಲಾಭ ಅಂತಕ್ಕಂಥದ್ದು ಈ ಸಮಯದಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು. ಹೊಸದಾಗಿ ಉದ್ಯೋಗ ಪ್ರಯತ್ನದಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂತಹ ಉದ್ಯೋಗ ಸಿಗ್ತಕ್ಕಂಥದ್ದು. ಆದ್ರೆ ಖರ್ಚುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಖರ್ಚು ಮಾಡ್ತಾನೆ ಇರಬೇಕಾಗಿರೋ ಪರಿಸ್ಥಿತಿಗಳು, ಕೌಟುಂಬಿಕ ವಿಚಾರದಲ್ಲಿ ಯಾವುದೋ ಒಂದು ಮನೆಗೋಸ್ಕರನೋ ಒಂದು ವಾಹನಕ್ಕೋಸ್ಕರನೋ ಖರ್ಚುಗಳು ಬರ್ತಾನೆ ಇರುತ್ತೆ. ಹಾಗೇನೆ ಈ ಸಮಯದಲ್ಲಿ ಈ ತಿಂಗಳಿನಲ್ಲಿ ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆಂದ್ರೆ ಬುಧ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ದ್ವಿತೀಯ ಸ್ಥಾನಕ್ಕೆ ಅಂದ್ರೆ ಮೀನ ರಾಶಿಗೆ. ಅಲ್ಲಿ ಆಲ್ರೆಡಿ ಶನಿ ಇದ್ದಾರೆ, ಕುಜನು ಕೂಡ ಪ್ರವೇಶ. ಎಸ್ಪೆಷಲಿ ಮಾರ್ಚ್ 17ನೇ ತಾರೀಕಿನಿಂದ ಏಪ್ರಿಲ್ 17ನೇ ತಾರೀಕಿನಿಂದ ಏಪ್ರಿಲ್ 24ನೇ ತಾರೀಕಿನ ತನಕ ಕುಜ ಮತ್ತೆ ಶನಿ ಯುತಿ ಒಂದೇ ಡಿಗ್ರಿಯಲ್ಲಿ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಆದಷ್ಟು ಹುಷಾರಾಗಿರಿ. ಯಾವ ವಿಚಾರದಲ್ಲಿ ಹುಷಾರಾಗಿರ್ಬೇಕು? ಮಾತನಾಡುವ ಸಮಯದಲ್ಲಿ, ನಾವೆಲ್ಲಿ ಊಟ ಮಾಡ್ತಿದ್ದೀವಿ, ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು, ಆಮೇಲೆ ಹಣಕಾಸಿನ ಲೇವಾದೇವಿಗಳು ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಕೊಟ್ಟು ತಗೊಳೋದ್ರಲ್ಲಿ ಶ್ಯೂರಿಟಿ ಸಂತಕ ಆಗ್ತಕ್ಕಂಥದ್ದು, ಮಾತು ಕೊಟ್ಟು ಬಂದ್ಬಿಡೋದು, ನಾನು ಕೊಡ್ತೀನಿ ಬಿಡಪ್ಪ, ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ ಅಂತ, ಈ ತರ ಸ್ವಲ್ಪ ಭರವಸೆಗಳನ್ನ ಕೊಡೋದಕ್ಕೆ ಹೋಗಬೇಡಿ. ಹಾಗೇನೆ ಮುಖ್ಯವಾಗಿ ಕೌಟುಂಬಿಕ ವಿಚಾರದಲ್ಲಿ ಕಲಹಗಳು ಬಾರದಂತೆ ನೋಡ್ಕೊಳ್ತಕ್ಕಂಥದ್ದು ತುಂಬಾ ಉತ್ತಮ. ಇಲ್ಲಾಂದ್ರೆ ಆಕಸ್ಮಿಕವಾಗಿ ಕಲಹಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇದೇ ಸಮಯದಲ್ಲಿ ಈ ಏಪ್ರಿಲ್ 17ರಿಂದ ಏಪ್ರಿಲ್ 22 ತಾರೀಕಿನ ತನಕ ವಾಹನ ಚಲಾವಣೆ ಮಾಡಬೇಕಾದ್ರೆ ಸಾಕಷ್ಟು ಕೇರ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಎಚ್ಚರದಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಈ ಏಪ್ರಿಲ್ 19ನೇ ತಾರೀಕಿನಿಂದ ಶುಕ್ರನ ಸಂಚಾರ ತುಂಬಾ ಚೆನ್ನಾಗಿದೆ. ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಮಾನಸಿಕವಾಗಿ ಏನೋ ಒಂಥರ ಸಂತೋಷ. ಹೊಸದಾಗಿ ಏನಾದರೂ ವಾಹನ ಖರೀದಿ ಮಾಡ್ತಕ್ಕಂಥವ್ರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಸಮಯ.
ಹಾಗೇನೆ ಮನಸ್ಸಿಗೆ ಉಲ್ಲಾಸ, ಹಾಗೇನೆ ಮನೆಯಲ್ಲಿ ಏನಾದರೂ ದುರಸ್ತಿ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಏನೋ ಒಂದು ವಿಂಡೋ ಹೋಗಿದೆ ಅಥವಾ ಡೋರ್ ಅಥವಾ ಪೇಂಟ್ ಮಾಡಿಸ್ತಕ್ಕಂಥದ್ದು, ಅಂದರೆ ಹೊಸದಾಗಿ ಏನೋ ಒಂದು ಮನೇನ ದುರಸ್ತಿ ಆಗಿರ್ತಕ್ಕಂಥದ್ದನ್ನ ರಿಪೇರಿ ಮಾಡಿಸೋದಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು, ತುಂಬ ಒಳ್ಳೆಯ ಪ್ರವಾಸಗಳನ್ನು ಮಾಡ್ತಕ್ಕಂಥದ್ದು, ಸಂಘದಲ್ಲಿ ಗೌರವ ಮರ್ಯಾದೆ, ತಾಯಿಯ ಜೊತೆ, ತಾಯಿಯ ಸಮಾನ ವ್ಯಕ್ತಿಗಳ ಜೊತೆ, ಸೋದರಿಯರು, ಅಕ್ಕ ತಂಗಿಯರಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವ್ರ ಜೊತೆ ತುಂಬಾ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನ ನೋಡ್ತಕ್ಕಂತಹ ಸಾಧ್ಯತೆ, ಉತ್ತಮವಾದ ಪ್ರಯಾಣಗಳನ್ನ ಮಾಡ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು ಸ್ವಲ್ಪ ನಿಮಗೆ ಬರ್ತಾ ಇದೆ. ವ್ಯಾಪಾರದಲ್ಲಿ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ವ್ಯಾಪಾರದ ಅಭಿವೃದ್ಧಿಗೋಸ್ಕರ, ಅದರಲ್ಲಿ ಸಫಲತೆ ನೋಡ್ತಾ ಹೋಗ್ತೀರಾ. ಸ್ವಲ್ಪ ಒಂದು 10 ರೂಪಾಯಿ ದುಡ್ಡು ನಿಮ್ಮ ಕೈಯಲ್ಲಿ ನಿಮ್ಮ ಜೇಬಲ್ಲಿ ಬಂದು ಬೀಳುತ್ತೆ. ಬಟ್ ಗಂಡ ಹೆಂಡತಿಯರ ಮಧ್ಯೆ ಆಗಿಂದಾಗೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಪತಿ ಅಥವಾ ಪತ್ನಿಯ ಕೋಪ ಅನ್ನೋದು ಈ ಸಮಯದಲ್ಲಿ ಜಾಸ್ತಿ ನೋಡ್ತೀರಾ. ಅವ್ರ ಈಗೋ ಹೆಚ್ಚಾಗ್ತಕ್ಕಂಥದ್ದು, ನಾನೇ ಹೆಚ್ಚು ಅಂತ ತೋರಿಸ್ತಕ್ಕಂಥದ್ದು, ಆ ತರಹದ ಬದಲಾವಣೆಗಳು ನೀವು ನೋಡ್ತೀರಾ ಸ್ವಲ್ಪ. ಆಮೇಲೆ ಸ್ವಲ್ಪ ಪ್ರವಾಸಗಳನ್ನ ಮಾಡ್ತೀರಾ ಈ ಸಮಯದಲ್ಲಿ, ಸ್ವಲ್ಪ ಪ್ರಯಾಣಗಳನ್ನ ಜಾಸ್ತಿ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ನಿಮಗೆ ಪಡಿತಾ ಹೋಗ್ತೀರಾ ಈ ಏಪ್ರಿಲ್ ತಿಂಗಳಿನಲ್ಲಿ. ಈ ಮಾರ್ಚ್ ತಿಂಗಳಿನಲ್ಲಿ ಏನು ನೋವು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ಬಟ್ ಕೌಟುಂಬಿಕ ವಿಚಾರದಲ್ಲಿ ಜಾಗ್ರತೆ, ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಕೊಟ್ಟು ತಗೊಳ್ಳೋ ವಿಚಾರ, ಬರ್ಬೇಕಾಗಿರೋ ದುಡ್ಡು ಏನಾದರೂ ಬರುವ ಸಾಧ್ಯತೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರ ಅಥವಾ ಅದರ ಕಡೆ ಗಮನ ಕೊಡಿ ಸ್ವಲ್ಪ ಕರೆಕ್ಟಾಗಿ. ಯಾವುದಾದ್ರೂ ಹಣ ಬರಬೇಕಾಗಿರೋದು ನಿಮಗೆ ಕೈಗೆ ಬರ್ತಕ್ಕಂತಹ ಸಾಧ್ಯತೆ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ. ಒಟ್ಟಾರೆಯಾಗಿ ಸ್ವಲ್ಪ ಪಾಸಿಟಿವ್ ಸೈನ್ ಅನ್ನೋದು ಈ ಕುಂಭರಾಶಿಯವರು ನೋಡ್ತೀರಾ. ಕುಂಭರಾಶಿಯವರು ಈ ತಿಂಗಳ ಪೂರ್ತಿ ಕೂಡ ವಿಷ್ಣು ಸಹಸ್ರನಾಮ ನೀವು ಕೇಳೋದಕ್ಕೆ ಪ್ರಯತ್ನ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು.